ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಿ ಡೀಟೇಲ್ ಮಾಹಿತಿಯನ್ನು ಒದಗಿಸಿದ್ದಾರೆ. ಅವರಲ್ಲಿ ತಮ್ಮ ಮೂಲಕ ವಂಚನೆಯ ವರದಿಯಲ್ಲಿರುವ ಅಕ್ರಮ ಅಥವಾ ವಂಚನೆ ಅಥವಾ ದುರ್ವಿನಿಯೋಗದಲ್ಲಿ ತೊಡಗಿರುವ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವುದು ಅಂತ ತಿದ್ದುಪಡಿನಲ್ಲಿ ತಂದಿದ್ದಾರೆ. ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಈ ಹಿಂದಿನ ಕಾಯ್ದೆಯಲ್ಲಿ ಅಕ್ರಮ ಮಾಡಿರೋರ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ತಕ್ಕಂಥ ವಿಚಾರ ಇರಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಈ ಒಂದು ಸೌಹಾರ್ದ ವ್ಯವಸ್ಥೆಯನ್ನು ಸದೃಢಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಈ ಕಾಯ್ದೆ ತಂದಿರೋದ್ರ ಬಗ್ಗೆ ಸ್ವಾಗತ ಮಾಡ್ತೇನೆ. ಆದರೆ ಈ ಹಿಂದೆ ಕೋಟ್ಯಾನುಕೋಟಿ ಹಣವನ್ನು ಈ ಒಂದು ಸೌಹಾರ್ದ ಸಹಕಾರ ಸಂಘಗಳಲ್ಲಿ ಅಕ್ರಮ ಮಾಡಿರೋರ ಬಗ್ಗೆ ಕ್ರಿಮಿನಲ್ ದಾಖಲೆಗಳು ದಾಖಲಾಗಿಲ್ವಾ? ಏಕೆಂದರೆ ಹಿಂದಿನ ಕಾಯ್ದೆನಲ್ಲಿ ಅದು ಇನ್ಕ್ಲೂಡ್ ಆಗಿರಲಿಲ್ವಾ ಅನ್ನೋದು ನನ್ನ ಒಂದು ಪ್ರಶ್ನೆ. ತಮ್ಮಲ್ಲಿ ವಿನಂತಿಸ್ತೇನೆ ಮನೆ ಸಭೆ.